ನಮಸ್ಕಾರ ಎಲ್ಲರಿಗೂ ಉಡುಪಿ ರೆಸಿಪೀಸ್ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಮೆಂತೆ ಸೊಪ್ಪು ಹೆಸರು ಕಾಳನ್ನ ಬಳಸಿ ತೋವೆಯನ್ನ ಹೇಗೆ ಮಾಡೋದು ಅಂತ ನೋಡೋಣ ಇವತ್ತು. ಮೊದಲಿಗೆ ಕುಕ್ಕರ್ನಲ್ಲಿ 1 ಟೇಬಲ್ ಸ್ಪೂನ್ ನಷ್ಟು ಎಣ್ಣೆ ಹಾಗೂ 1 ಟೀ ಸ್ಪೂನ್ ನಷ್ಟು ತುಪ್ಪ ಹಾಕೊಳ್ತಾ ಇದ್ದೀನಿ. ಇದಕ್ಕೆ ಸುಮಾರು 2 ಕಪ್ ನಷ್ಟು ಮೆಂತೆ ಸೊಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಈ ಮೆಂತೆ ಸೊಪ್ಪು ಚೆನ್ನಾಗಿ ಬಾಡೋವರೆಗೂ ಕೈಯಾಡಿಸ್ತಾ ಇರಬೇಕು. ಮೆಂತೆ ಸೊಪ್ಪು ಹೆಸರು ಕಾಳು ಎರಡನ್ನೂ ಬಳಸಿ ಮಾಡಿರೋದ್ರಿಂದ ಈ ಅಡಿಗೆ ತುಂಬಾನೇ ಆರೋಗ್ಯಕರವಾಗಿದೆ. ನೋಡಿ, ಬಾಡಿಸಿದ ಮೆಂತೆ ಸೊಪ್ಪು ಹೀಗೆ ಕಾಣುತ್ತೆ. ಈಗ 2 ಕಪ್ ನಷ್ಟು ಮೊಳಕೆ ಬರಿಸಿದ ಹೆಸರು ಕಾಳನ್ನ ಸೇರಿಸ್ಕೊಳ್ತಾ, ಜೊತೆಗೆ 1/4 ಕಪ್ ನಷ್ಟು ತೊಳೆದ ತೊಗರಿ ಬೇಳೆಯನ್ನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಇದೆಲ್ಲವನ್ನು ಜೊತೆಯಾಗಿ ಒಮ್ಮೆ ಚೆನ್ನಾಗಿ ಕೈಯಾಡಿಸ್ಬೇಕು. ಸುಮಾರು 1/4 ಟೀ ಸ್ಪೂನ್ ಅಷ್ಟು ಅರಿಶಿನ ಹಾಗೂ 1 ಟೇಬಲ್ ಸ್ಪೂನ್ ಅಷ್ಟು ಉಪ್ಪನ್ನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಎಲ್ಲವನ್ನು ಚೆನ್ನಾಗಿ ಒಮ್ಮೆ ಕೈಯಾಡಿಸಿ ಎಲ್ಲ ಸಾಮಗ್ರಿಗಳು ಮುಳುಗುವಷ್ಟು ನೀರನ್ನ ಹಾಕಿ ಮುಚ್ಚಳ ಮುಚ್ಚಿ ಬೇಯಿಸ್ಕೊಳ್ಬೇಕು. ಮಂದ ಉರಿನಲ್ಲಿ ಸುಮಾರು 4 ವಿಷಲ್ಗಳ ಕಾಲ ಬೇಯಿಸ್ಕೊಳ್ಬೇಕು. ಇದೆಲ್ಲವೂ ಚೆನ್ನಾಗಿ ಬೆಂದು ಕುಕ್ಕರ್ ತಣಿಯೋವರೆಗೂ ಒಂದು ಮಸಾಲೆಯನ್ನ ತಯಾರು ಮಾಡ್ಕೊಳ್ಳೋಣ. ಒಂದು ಮಿಕ್ಸಿ ಜಾರ್ನಲ್ಲಿ ಸುಮಾರು 3/4 ಕಪ್ ನಷ್ಟು ತೆಂಗಿನ ತುರಿ, 4 ಹಸಿಮೆಣಸಿನಕಾಯಿ, 1 ಟೀ ಸ್ಪೂನ್ ಅಷ್ಟು ಜೀರಿಗೆ, 2 ಟೀ ಸ್ಪೂನ್ ಅಷ್ಟು ಕೊತ್ತಂಬರಿ ಬೀಜ, ಚಿಕ್ಕ ನಿಂಬೆ ಹಣ್ಣಿನ ಗಾತ್ರದ ಹುಣಸೆ ಹುಳಿ, 10 ಕಾಳು ಮೆಣಸು ಇವೆಲ್ಲವನ್ನು ಸ್ವಲ್ಪ ನೀರಿನ ಜೊತೆ ನುಣ್ಣಗೆ ರುಬ್ಕೊಳ್ಬೇಕು. ಈ ತೆಂಗಿನಕಾಯಿಯ ಮಸಾಲೆ ತೋವೆಗೆ ತುಂಬಾ ಒಳ್ಳೆ ಘಮ ಹಾಗೂ ರುಚಿ ಕೊಡುತ್ತೆ. ಮಸಾಲೆ ರುಬ್ಬಿ ತಯಾರಾಗಿದೆ. ಈಗ ಕುಕ್ಕರ್ ಮುಚ್ಚಳ ತೆಗೆಯೋ ಸಮಯ. ಕಾಳು, ಬೇಳೆ, ಸೊಪ್ಪು ಎಲ್ಲ ಚೆನ್ನಾಗಿ ಬೆಂದು ತಯಾರಾಗಿದೆ. ಹೆಸರು ಕಾಳು, ಬೇಳೆ ಎರಡರಲ್ಲೂ ತುಂಬಾ ಪ್ರೋಟೀನ್ ಇರೋದ್ರಿಂದ ಇದು ಪ್ರೋಟೀನ್ ಭರಿತ ವ್ಯಂಜನ ಅಂತ ಹೇಳ್ಬಹುದು. ಈಗ ಇದಕ್ಕೆ ರುಬ್ಬಿದ ಮಸಾಲೆಯನ್ನ ಸೇರಿಸ್ಕೊಳ್ಬೇಕು. ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನು ಕೂಡ ಹಾಕಿ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಎಲ್ಲವನ್ನು ಚೆನ್ನಾಗಿ ಕಲಸಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಇನ್ನೂ ಸ್ವಲ್ಪ ದಪ್ಪ ಅನಿಸ್ತಾ ಇರೋದ್ರಿಂದ ನಾನು 1 ಕಪ್ ನಷ್ಟು ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ. ರುಚಿ ನೋಡಿ ಉಪ್ಪು ಖಾರವನ್ನ ಹೊಂದಿಸ್ಕೊಳ್ಬಹುದು. ಸುಮಾರು 1 ಟೀ ಸ್ಪೂನ್ ಅಷ್ಟು ಉಪ್ಪನ್ನ ಈಗ ಸೇರಿಸಿದೆ ನಾನು. ಇದನ್ನ ಸುಮಾರು 2-3 ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸ್ಕೊಳ್ಬೇಕು. ಮೆಂತೆ ಸೊಪ್ಪು ಹೆಸರು ಕಾಳು ಬಳಸಿ ಮಾಡಿದ ತೋವೆ ತಯಾರಾಗಿದೆ. ಇದಕ್ಕೆ ಒಂದು ಒಗ್ಗರಣೆ ಕೊಡೋಣ. ಒಗ್ಗರಣೆಗೆ 1 ಟೀ ಸ್ಪೂನ್ ಅಷ್ಟು ಎಣ್ಣೆ, ಅರ್ಧ ಟೀ ಸ್ಪೂನ್ ಅಷ್ಟು ಸಾಸಿವೆ, ಅರ್ಧ ಟೀ ಸ್ಪೂನ್ ಅಷ್ಟು ಇಂಗು ಹಾಗೂ ಕರಿಬೇವಿನ ಸೊಪ್ಪನ್ನ ಸೇರಿಸಿ ಸಾಸಿವೆ ಚಟಪಟ ಅನ್ನುವಾಗ ಒಗ್ಗರಣೆಯನ್ನ ತೋವೆಗೆ ಸೇರಿಸಿದ್ರೆ ಆಯ್ತು. ಈ ತೋವೆ ಬಿಸಿ ಅನ್ನದ ಜೊತೆ ತುಂಬಾ ರುಚಿಯಾಗಿರುತ್ತೆ. ವೀಕ್ಷಕರೇ, ಇದನ್ನ ನೀವು ಮಾಡಿ ನೋಡಿ ಹಾಗೂ ನಿಮಗೆ ಹೇಗೆ ಅನಿಸಿತು ಅಂತ ನನಗೆ ಬರೆದು ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು.